ಹಿನ್ನೆಲೆಯಲ್ಲಿ ಇದೀಗ ಪೆಟ್ರೋಲ್ ಬೆಲೆಯಲ್ಲೂ ಕೂಡ ದರ ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳ ಮಾಡಿದೆ ಸಂಸ್ಥೆ. ಪೆಟ್ರೋಲ್ನಲ್ಲಿ 2 ರೂಪಾಯಿ ಏರಿಕೆ ಆಗಿರೋದು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ಸಿಲಿಂಡರ್ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ತೈಲದ ಮೇಲೂ ಕೂಡ ಈಗ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿರೋದು ಈಗಾಗಲೇ ಪೆಟ್ರೋಲಿಯಂ ಸಚಿವಾಲಯ ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಭಾರತದಲ್ಲಿ ಅಂತಹ ಯಾವುದೇ ಪರಿಣಾಮ ಆಗೋದಿಲ್ಲ, ಸದ್ಯದ ಮಟ್ಟಿಗೆ ನಮ್ಮ ಹತ್ರ ಸಂಗ್ರಹಣೆ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಬಟ್ ಈಗಾಗಲೇ ಒಂದೊಂದೇ ಸಂಸ್ಥೆಗಳು ಪೆಟ್ರೋಲ್ ದರವನ್ನ, ತೈಲದ ದರವನ್ನ ಏರಿಕೆ ಮಾಡ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ದರವನ್ನ ಈಗ ಏರಿಕೆ ಮಾಡಲಾಗಿದ್ದು 2 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆಯನ್ನ 2 ರೂಪಾಯಿ ಏರಿಕೆ ಮಾಡಿರೋದು ಸಿಲಿಂಡರ್ ಆಯಿತು. ಪೆಟ್ರೋಲ್ನ ಸರದಿ ಈಗ ತೈಲ ಬೆಲೆವನ್ನ HPCL ಸಂಸ್ಥೆ ಹೆಚ್ಚಳ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಆಗಿದ್ದು ಪ್ರೀಮಿಯಂ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿದೆ ಸಂಸ್ಥೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಅದು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದರ ಜೊತೆಗೇನೆ ಯಾವ್ಯಾವ ಉದ್ಯಮಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಯಾವ್ಯಾವ ವಸ್ತುಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗ್ತು. ಕಾರಣ ಹಾರ್ಮುಜ್ ಜಲಸಂಧಿಯಿಂದ ಬರಬೇಕಾದಂತಹ ಗ್ಯಾಸ್ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇದೀಗ 3 ಹಡಗುಗಳು ಬಂದಿವೆ. ಆ ನಂತರ ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ತೈಲಗಳ ಮೇಲೆ. ಯಾಕಂದ್ರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಯುದ್ಧ ಆಗ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಿಂದಲೇ ಆಲ್ಮೋಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಬರಬೇಕಾಗುತ್ತೆ, ಅಂದರೆ ತೈಲಗಳು ಬರಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಈಗ ಅಲ್ಲಿಂದ ರಫ್ತು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ನೇರ ಪರಿಣಾಮ ಇದೀಗ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ದರವನ್ನು ಇದೇ ಕಾರಣಕ್ಕಾಗಿ ಹೆಚ್ಚಳ ಮಾಡಿರುವಂಥದ್ದು HPCL. ಅದರ ಜೊತೆಗೆ ಶೆಲ್ ಕಂಪನಿ ಕೂಡ ಈಗಾಗಲೇ ದರವನ್ನು ಏರಿಕೆ ಮಾಡಿದ್ದನ್ನು ನಾವು ನಿನ್ನೆ ಕೂಡ ನೋಡಿದ್ವಿ. ಯಾಕಂದರೆ ಪೆಟ್ರೋಲ್ಗೆ ಹಾಗೆಯೇ ಡೀಸೆಲ್ಗೆ ದರವನ್ನು ಏರಿಕೆ ಮಾಡುವುದರ ಮೂಲಕ ಇದೀಗ ಶೆಲ್ ಕೂಡ ತನ್ನ ದರವನ್ನು ಏರಿಕೆ ಮಾಡಿತ್ತು. ಬಟ್ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನೋದನ್ನು ನಾವು ಈಗಾಗಲೇ ಊಹೆ ಮಾಡಬಹುದು. ಇನ್ನು ಈ ಪೆಟ್ರೋಲ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಇದೆಯಲ್ಲ, ಕೇವಲ ಒಂದು ದೇಶಕ್ಕೆ ಮಾತ್ರ ಅಲ್ಲ, ಇತರೆ ರಾಷ್ಟ್ರಗಳಿಗೆ ಆಗ್ತಾ ಇರೋದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ. ಸಿಲಿಂಡರ್ಗೆ ಮಾತ್ರನಾ ಇದರ ಒಂದು ಎಫೆಕ್ಟ್ ಅನ್ನೋದನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಅಲ್ಲ. ಪೆಟ್ರೋಲ್ ಮೇಲೂ ಕೂಡ ದರ ಏರಿಕೆಯ ಬಿಸಿಯನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ. ಸಿಗುತ್ತಾ ಇಲ್ವನ್ನು ಕೆಲವು ದಿನಗಳಲ್ಲಿ ಅನ್ನುವಂತಹ ಆತಂಕ ಶುರುವಾಗಿದೆ. ಸೊ ಯಾವ ರೀತಿಯಾಗಿ ಕಂಪನಿಗಳು ಈಗ ದರ ಏರಿಕೆಯನ್ನ ಮಾಡಿವೆ, ಪರಿಣಾಮಗಳ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನವಿತಾ, ಇದೀಗ HPCL ಕಂಪನಿ ಸಂಸ್ಥೆಯಿಂದ ಒಂದು ಆತಂಕ, ಅಂದರೆ ಒಂಥರ ಶಾಕಿಂಗ್ ಸುದ್ದಿ ಇದು. 2 ರೂಪಾಯಿ ಪ್ರೀಮಿಯಂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದೀವಿ, ಇನ್ನು ಕೆಲವು ಗಂಟೆಗಳಲ್ಲಿ ಅದು ಅಧಿಕೃತವಾಗಿಯೂ ಕೂಡ ಜಾರಿಗೆ ಬರುತ್ತೆ. ಮೋಸ್ಟ್ಲಿ ಕೆಲವು ಕಡೆ ಈಗಾಗಲೇ ಬಂದಿದೆ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ಗೆ ಈಗಾಗಲೇ ಬೆಲೆಯನ್ನು ಏರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಶೆಲ್ ಹೊರತಾಗಿ ಇವತ್ತು ರಾತ್ರಿ 12 ಗಂಟೆಯಿಂದ ಜಾರಿಗೆ ಬರುವಂಥ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು. ಸಾಮಾನ್ಯ ಪೆಟ್ರೋಲ್ಗೆ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಸದ್ಯಕ್ಕೆ ಬೆಲೆ ಏರಿಕೆ ಆಗೋದಿಲ್ಲ. ಆದರೆ ಪವರ್ ಪೆಟ್ರೋಲ್ ಅಂತ, ಪ್ರೀಮಿಯಂ ಪೆಟ್ರೋಲ್ ಅಂತ ನಾವೇನು ಕರಿತೀವಿ, ಅದರ ಬೆಲೆ ಇದೀಗ ಏರಿಕೆ ಮಾಡ್ತಾ ಇರುವಂಥದ್ದು. ಶೆಲ್ನಲ್ಲಿ 110 ರೂಪಾಯಿ ದಾಟಿದ್ರೆ BPCL ಇರ್ಬೋದು, HPCL ಇರ್ಬೋದು, ಅಥವಾ ಬೇರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ನಯಾರ, ರಿಲಯನ್ಸ್ ಎಲ್ಲ ಕಡೆಯೂ ಕೂಡ 108ರಿಂದ 109 ರೂಪಾಯಿ ರೇಂಜ್ನಲ್ಲಿ ಪವರ್ ಪೆಟ್ರೋಲನ್ನು, ಅಂದರೆ ಪ್ರೀಮಿಯಂ ಪೆಟ್ರೋಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು. ಇದು ಇಡೀ ದೇಶದಲ್ಲೇ 2ನೇ ಅತ್ಯಧಿಕ ದುಬಾರಿ ಬೆಲೆಯೂ ಕೂಡ ಹೌದು. ನಾಸಿಕ್ ಬಿಟ್ಟರೆ ಬೆಂಗಳೂರಿನಲ್ಲೇ ಪ್ರೀಮಿಯಂ ಪೆಟ್ರೋಲ್ಗೆ ಇಷ್ಟೊಂದು ಬೆಲೆ ಇರುವಂಥದ್ದು. ಈಗ 2 ರೂಪಾಯಿ ಮತ್ತೆ ಜಾಸ್ತಿ ಆದರೆ 111 ರೂಪಾಯಿಗೆ ಬೆಂಗಳೂರಿನಲ್ಲಿ ಪ್ರೀಮಿಯಂ ಪೆಟ್ರೋಲ್ ಬೆಲೆ ಬಂದು ತಲುಪುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಈಗ ನಾವೊಂದು ಅಂದಾಜಿನ ಪ್ರಕಾರ ಹೇಳೋದಾದರೆ ಕನಿಷ್ಠ 20ರಿಂದ 25 ವಾಹನ ಸವಾರರು ಪರ್ಸೆಂಟೇಜ್ನಷ್ಟು ವಾಹನ ಸವಾರರು ಈ ಪೆಟ್ರೋಲನ್ನು ಅಥವಾ ಈ ಪ್ರೀಮಿಯಂ ಪೆಟ್ರೋಲನ್ನು ಬಳಸುವಂಥ ವಾಹನ ಸವಾರರಿದ್ದಾರೆ. ಯಾಕೆ ಅಂತಂದರೆ ಈ ಪೆಟ್ರೋಲನ್ನು ಬಳಸುವಂಥ ಸಂದರ್ಭದಲ್ಲಿ ನಮ್ಮ ಮೈಲೇಜ್ ಜಾಸ್ತಿ ಆಗುತ್ತೆ, ಇಂಜಿನ್ ಲೈಫ್ ಸ್ಪ್ಯಾನ್ ಏನಿದೆ ಅದು ಕೂಡ ನಮಗೆ ದೀರ್ಘವಾಗಿ ಬಾಳಿಕೆ ಬರುತ್ತೆ ಅನ್ನುವಂಥ ಮೈಂಡ್ಸೆಟ್ನಲ್ಲಿ ಈ ಒಂದು ಪ್ರೀಮಿಯಂ ಪೆಟ್ರೋಲನ್ನು ಜನಸಾಮಾನ್ಯರು ಮತ್ತು ವಾಹನ ಸವಾರರು ಬಳಸುವಂಥದ್ದು. ಸೊ ಬೇರೆ ಪೆಟ್ರೋಲ್ಗೆ, ಅಂದರೆ
ಈ ಸಾಮಾನ್ಯ ಪೆಟ್ರೋಲ್ಗೆ ಹೋಲಿಸ್ಕೊಂಡ್ರೆ ಇದರಿಂದ ನಮಗೆ ಹೆಚ್ಚಿನ ಬೆನಿಫಿಟ್ ಇದೆ ಅನ್ನೋ ಕಾರಣಕ್ಕಾಗಿ ಒಂದು 5 ರೂಪಾಯಿನೋ 6 ರೂಪಾಯಿನ ಅಥವಾ 10 ರೂಪಾಯಿನ ಬೆಲೆ ಏರಿಕೆ ಇದ್ರೂ ಕೂಡ ಜನಸಾಮಾನ್ಯರು ಈ ಪ್ರೀಮಿಯಂ ಪೆಟ್ರೋಲ್ಗೆ ಅಡಿಕ್ಟ್ ಆಗಿರೋರು ಕೂಡ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಇದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ, ಹೊರೆ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಪ್ರತಿ ಲೀಟರ್ ಮೇಲೆ ಹೆಚ್ಚುವರಿಯಾಗಿ 2 ರೂಪಾಯಿ ಹೆಚ್ಚುವರಿಯಾಗಿ ಪೇ ಮಾಡಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಇದೀಗ ಬಂದೊಡ್ಡಿರುವಂಥದ್ದು. ಈಗಾಗಲೇ ನೀವು ಹೇಳ್ದಾಗಿ ನವಿತಾ, ಇಸ್ರೇಲ್ ಮತ್ತು ಇರಾನ್ ನಡುವಿನ ನಡೀತಾ ಇರುವಂಥ ಯುದ್ಧ ಸಂಘರ್ಷ ಏನಿದೆ ಇದರಿಂದಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ಇಂಪ್ಯಾಕ್ಟ್ ನಮ್ಮ ಬೆಂಗಳೂರಿನ ಮೇಲೆ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ 10-12 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮಗಳು ಬಂದಾಗುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಹೋಟೆಲ್ ಉದ್ಯಮಗಳು ಬಂದಾಗ್ತಾ ಇದೆ, ಜೊತೆಗೆ ಅವರ ಆರ್ಥಿಕತೆಗೂ ಕೂಡ ಹೊಡೆತ ಬೀಳ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅದರ ಲಿಂಕ್ ಇರುವಂಥ ಚೈನ್ ಲಿಂಕ್ ಇರುವಂಥ ವ್ಯಾಪಾರ ವಹಿವಾಟುಗಳು ಕೂಡ ಬಹಳ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಡೊಮೆಸ್ಟಿಕ್ ಗ್ಯಾಸ್ಗೂ ಕೂಡ ಬುಕ್ ಮಾಡಿದ್ರೆ ಬುಕ್ ಆಗದೇ ಇರುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇರುವಂಥದ್ದು. ಇದರ ಜೊತೆಗೆ ಇದೀಗ ಪ್ರೀಮಿಯಂ ಪೆಟ್ರೋಲ್ ಬೆಲೆಯೂ ಕೂಡ ಏಕಾಏಕಿಯಾಗಿ 2 ರೂಪಾಯಿ ಏರಿಕೆ ಕಂಡಿರುವಂಥದ್ದು ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗುತ್ತೆ, ಅವರ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನವಿತಾ. ಈಗ ಸದ್ಯಕ್ಕೆ ಪ್ರೀಮಿಯಂ ಪೆಟ್ರೋಲ್ ದರ ಈಗಂದ್ರೆ ಕೇಂದ್ರ ಸಚಿವಾಲಯ ಹೇಳ್ತಾ ಇತ್ತು ಈಗಾಗಲೇ ನಮಗೆ ಅಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಸಂಗ್ರಹಣೆ ಇದೆ, ದರ ಹೆಚ್ಚಳ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಾಗಿ ನಿನ್ನೆ ಕೂಡ ಮಾತನಾಡಿರುವಂಥದ್ದು. ಆದರೆ ದಿನಗಳೆದಂತೆ ನಾವು ಸಿಲಿಂಡರ್ನಲ್ಲಿ ಯಾವ ರೀತಿ ನಿರೀಕ್ಷೆ ಇಟ್ಟಿದ್ವು 70 ದಿನದಷ್ಟು ಅಂತ ಹೇಳಿ ಒಂದೇ ಸಲಕ್ಕೆ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲೇ ಜಾಸ್ತಿಯಾಗಿ ಅಭಾವ ಕಾಣಿಸಿದ್ದು. ಆ ರೀತಿಯಾಗಿ ಒಂದು ರೀತಿಯ ಆತಂಕ ಉಂಟಾಗಬಹುದಾ? ಜೊತೆಗೆ ಪ್ರೀಮಿಯಂನ ನೇರವಾಗಿ ಈಗಾಗಲೇ ವೆಹಿಕಲ್ಗಳಿಗೆ ಬರುವಂತಹ ಪೆಟ್ರೋಲ್ ಆಗಿರ್ಬೋದು ಅಥವಾ ಇತರೆ ಗಳಿಗೆ ಪೆಟ್ರೋಲ್ಗಳನ್ನು ಬಳಕೆ ಮಾಡುವಂಥವರಿಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಚೈನ್ ಲಿಂಕ್ ತರ ಸಮಸ್ಯೆಗೆ ಕಾರಣ ಆಗಬಹುದಲ್ವಾ ಅಂತ. ಖಂಡಿತ ನವಿತಾ, ಅಂದರೆ ಪೆಟ್ರೋಲ್ಗೆ ಬೆಲೆ ಜಾಸ್ತಿ ಆಗಿದೆ. ಅದು ಯಾವುದೇ ಫಾರ್ಮಲ್ಲಿರುವಂಥ ಫ್ಯೂಲ್ ಲಿಕ್ವಿಡ್ ಇರಲಿ, ಪೆಟ್ರೋಲ್ ಅಂತ ಬಂದಾಗ ಅದರ ಬೆಲೆ ಏರಿಕೆ ಆಯಿತು ಅಂತಂದರೆ ಸಹಜವಾಗಿ ಅದಕ್ಕೆ ಹೊಂದ್ಕೊಂಡಿರುವಂಥ ಬಹುತೇಕ ಪೆಟ್ರೋಲ್ಗೆ ಅಂದರೆ ಡೀಸೆಲ್ಗೆ ಹೊಂದ್ಕೊಂಡಿರುವಂಥ ಎಲ್ಲ ವ್ಯಾಪಾರ ಅಥವಾ ಸರ್ವಿಸ್ ಸೇವಾ ಸರ್ವಿಸ್ ಕ್ಷೇತ್ರವೆಲ್ಲವೂ ಕೂಡ ಕೆಲಸ ಮಾಡುವಂಥದ್ದು. ಸೊ ಹೀಗಾಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಮ್ಮ ಜೀವನ ಮತ್ತಷ್ಟು ದುಬಾರಿ ಆಗ್ತಿದೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಪೆಟ್ರೋಲ್ ಬೆಲೆ ಯಾಕೆ ಆರಂಭದಲ್ಲೇ ಜಾಸ್ತಿ ಆಗುತ್ತೆ ಅಂತಂದರೆ ಈ ಕ್ರೂಡ್ ಆಯಿಲನ್ನು ನಾವು ಆಮದು ಮಾಡಿಕೊಂಡು ಅದನ್ನು ಆಯಿಲ್ ರಿಫೈನರಿಯಲ್ಲಿ ನಾವು ಅದನ್ನು ಪ್ಯೂರಿಫೈ ಮಾಡುವಂಥ ಸಂದರ್ಭದಲ್ಲಿ ಸಿಗುವಂಥ ಮೊದಲ ಅಂಶ ಏನು ಅಂತಂದರೆ, ಮೊದಲ ಫ್ಯೂಲ್ ಏನು ಅಂತಂದರೆ ಅದು ಪೆಟ್ರೋಲ್. ಆ ಪೆಟ್ರೋಲ್ನ ನಂತರ ನಮಗೆ ಡೀಸೆಲ್ ಸಿಗುತ್ತೆ, ಡೀಸೆಲ್ನ ನಂತರ ನಮಗೆ ಎಥನಾಲ್ ಸಿಗುತ್ತೆ, ಅದಾದ ಬಳಿಕ ಗ್ಯಾಸ್ ಸಿಗುತ್ತೆ, ಗ್ಯಾಸ್ ನಂತರ ಮತ್ತೆ ನಮಗೆ ಗ್ರೀಸ್ ಆಯಿಲ್ ಸಿಗುತ್ತೆ. ಹೀಗೆ ಹಂತವಾಗಿ ಮತ್ತೆ ಅದು ಪ್ಯೂರಿಫೈ ಆಗಿ ಮಾರುಕಟ್ಟೆಗೆ ಬರುವಂಥದ್ದು. ಈ ಕ್ರೂಡ್ ಆಯಿಲ್ ನಮಗೆ ಪ್ಯೂರಿಫೈ ಆಗುವ ಮೊದಲ ಹಂತದಲ್ಲೇ ಪೆಟ್ರೋಲ್ ಸಿಗುವಂಥ ಕಾರಣಕ್ಕಾಗಿ ಅದರ ಬೆಲೆಯನ್ನು ಇದೀಗ ಏರಿಕೆ ಮಾಡಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಪೆಟ್ರೋಲಿಯಂ ಕಂಪನಿಗಳು ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಆ ದರವನ್ನು ಏರಿಕೆ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇನ್ನೂ ಕೂಡ ಭಾರತದಲ್ಲಿ ಈ ಒಂದು ಸರ್ಕಮ್ಸ್ಟೆನ್ಸಸ್ನಲ್ಲಿ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು. ಆದರೆ ಒಂದು ಕಡೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಗ್ಯಾಸ್ಗಳನ್ನು ನಾವು ಪೂರಕವಾಗಿ ನಮಗೆ ಬೇಕಾಗಿರುವಂಥ ಆ್ಯಸ್ ಯೂಶ್ವಲ್ ಆಗಿ ನಾವು ಈ ಹಿಂದೆ ಬುಕ್ ಮಾಡ್ತಾ ಇದ್ದೀವಿ, ಆ ಸಮಯಕ್ಕೆ ನಮಗೆ ಬುಕ್ ಆಗ್ತಾ ಇಲ್ಲ, ಬುಕ್ ಆದರೂ ಕೂಡ ಸಮಯಕ್ಕೆ ತಕ್ಕಂತೆ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಈ ಮೊದಲು ನಮಗೆ ಇವತ್ತು ಬುಕ್ ಮಾಡಿದ್ರೆ ಇವತ್ತಿನಿಂದ 3 ಅಥವಾ 4 ದಿನ ಅಂದರೆ ಜಾಸ್ತಿ ಅಂದರೂ ಕೂಡ 1 ವಾರದ ಅವಧಿಯಲ್ಲಿ ನಮಗೆ ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇತ್ತು. ಈಗ ಬುಕ್ ಮಾಡಿದ್ರೆ ಕನಿಷ್ಠ 15ರಿಂದ 20 ದಿನಗಳ ಕಾಲ ಕಾಯಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಹೀಗಾಗಿ ಪೆಟ್ರೋಲ್ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಯಾವುದೇ ರೀತಿಯಾಗಿರುವಂಥ ಫಾರ್ಮಲ್ ಇರುವಂಥ ಪೆಟ್ರೋಲ್ ಕೂಡ ಆಗಿರ್ಬೋದು, ಅಥವಾ ನಾರ್ಮಲ್ ಇರ್ಬೋದು, ಅಥವಾ ಪ್ರೀಮಿಯಂ ಪವರ್ ಪೆಟ್ರೋಲ್ ಅಂತ ನಾವೇನು ಕರಿತಾ ಇದ್ದೀವಿ. ಸೊ ಯಾವುದೇ ಮಾದರಿಯ ಪೆಟ್ರೋಲ್ ದರ ಏರಿಕೆ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ದುಬಾರಿ ಆಗುತ್ತೆ ಮತ್ತು ಮತ್ತಷ್ಟು ಸಮಸ್ಯೆಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿರುವಂಥ ಕಣ್ಗಾವಲನ್ನು ಹಾಕುತ್ತೆ, ಅಥವಾ ಪೆಟ್ರೋಲಿಯಂ ಕಂಪನಿಗಳೇ ನೇರವಾಗಿ ಅದನ್ನು ದರ ಏರಿಕೆ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ರ ಬಗ್ಗೆ ಇದೀಗಲ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆ ಸಾರ್ವಜನಿಕರನ್ನ ನ್ಯೂಸ್ 18 ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಶಾಂತಿನಗರದ ಡಬಲ್ ರಸ್ತೆಯಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆತಂಕ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಇದೇ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಹೋದರೆ ನಮ್ಮ ಮುಂದಿನ ಬದುಕು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಅವ್ರಿಗೆಲ್ರಿಗೂ ಕೂಡ. ಈಗಾಗಲೇ ಸಾಮಾನ್ಯ ಪೆಟ್ರೋಲ್ಗೆ 102 ರೂಪಾಯಿ ಇದೆ, ಅದು ಕೂಡ ಏರಿಕೆ ಆಗುವಂಥ ಸಂಭವ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕರ ನಡುವೆ ನಡೀತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ
ಏಕಾಏಕಿಯಾಗಿ 2 ರೂಪಾಯಿ ಪ್ರೀಮಿಯಂ ಪೆಟ್ರೋಲ್ಗೆ ಜಾಸ್ತಿ ಆಗಿರುವಂಥದ್ದು. ಸೊ ಇದು ಜನಸಾಮಾನ್ಯರಲ್ಲಿ ಒಂದು ಆತಂಕವನ್ನು ಮೂಡಿಸಿದೆ. ಮತ್ತು ಅವರಿಗೆ ಮುಂದಕ್ಕೆ ಈ ಒಂದು ಪೆಟ್ರೋಲ್ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಆಗಬಹುದಾಗಿರುವಂಥ ಮತ್ತಷ್ಟು ದುಬಾರಿ ಬದುಕಿನ ಅರಿವು ಈಗಾಗಲೇ ಇದೆ. 2 ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸಲ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾನೇ ಇದೆ. ಸೊ ಹೀಗಾಗಿ ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಯಾವೆಲ್ಲ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳುತ್ತೆ ಅನ್ನುವಂಥದ್ರ ಬಗ್ಗೆ ಸಾರ್ವಜನಿಕರಿಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಮತ್ತು ಅರಿವು ಇದೆ. ಈಗ ಸಹಜವಾಗಿ ಆತಂಕ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡಿರುವಂಥದ್ದು. ನವಿತಾ, ಆಶಿಕ್, ಈಗ ಸಿಲಿಂಡರ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಕೂಡ ಎಸ್ಮಾ ಜಾರಿ ಮಾಡಿತ್ತು, ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೀವಿ, ಈ ರೀತಿಯಾಗಿ ಕಳ್ಳದಂಧೆಕೋರರ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿತು. ಬಟ್ ಅದರಲ್ಲೂ ಕೂಡ ಮತ್ತೆ ಕೂಡ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದೀವಿ. ಇಂತಹ ಸಂದರ್ಭದಲ್ಲಿ ಕಂಪನಿಗಳಿಗೆ ಏನಾದರೂ ಮಾರ್ಗಸೂಚಿ ಕೊಡುವಂತಹ ಸಾಧ್ಯತೆಗಳು ಇರುತ್ತಾ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಹೇಳಿ, ಅಥವಾ ಕೊಟ್ಟರೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಕಂಪನಿಗಳು ಪಾಲನೆ ಮಾಡ್ತವೆ ಅನ್ನೋದು ಕೂಡ ಪ್ರಶ್ನೆ ಇಲ್ಲಿ ಅಂತ. ಖಂಡಿತ ನವಿತಾ, ಅಂದರೆ ಒಂದು ಕ್ರೈಸಿಸ್, ಒಂದು ಸಮಸ್ಯೆ ಉಲ್ಬಣಗೊಂಡಿದೆ ಅಂತಂದರೆ ಅದನ್ನು ಹತೋಟಿಗೆ ತೆಗೆದುಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ಜನಸಾಮಾನ್ಯರಿಗೆ ನೇರವಾಗಿ ಕನೆಕ್ಟ್ ಆಗುವಂಥ ಸಮಸ್ಯೆಗಳನ್ನು ಸರ್ಕಾರಗಳು ಹೇಗೆ, ಪ್ರಭುತ್ವಗಳು ಹೇಗೆ ಬಗೆಹರಿಸುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಈಗ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ಗ್ಯಾಸ್ ಇರ್ಬೋದು, ಈ ಗ್ಯಾಸ್ನ ಸಮಸ್ಯೆ ಉಲ್ಬಣಗೊಂಡ ಬಳಿಕ ಯಾವೆಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಆ ಪೆಟ್ರೋಲಿಯಂ ಕಂಪನಿಗಳಿಗೆ, ಗ್ಯಾಸ್ ಪೂರೈಕೆ ಮಾಡುವಂಥ ಸಂಸ್ಥೆಗಳಿಗೆ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ನೀವು ನಿಮ್ಮ ಗ್ರಾಹಕರಿಗೆ ತಲುಪಿಸುವಂಥ ಗ್ಯಾಸ್ನ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು, ಅಕೌಂಟಬಿಲಿಟಿಯನ್ನು ನಮಗೆ ತೋರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗೆ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘ ಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿ ಕೂಡ ಹಾಕಿತ್ತು. ರಿಟ್ ಅರ್ಜಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಏಜೆನ್ಸಿಗಳನ್ನು ಮತ್ತು ಗ್ಯಾಸ್ ಪೂರೈಕೆ ಮಾಡುವಂಥ ಅಥವಾ ಅದನ್ನು ಉತ್ಪಾದನೆ ಮಾಡುವಂಥ ಕಂಪನಿಗಳ ಮೇಲೆ, ಪೆಟ್ರೋಲಿಯಂ ಕಂಪನಿಗಳ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಆರೋಪವನ್ನು ಕೇಳಿದಂತಹ ಕರ್ನಾಟಕ ಹೈಕೋರ್ಟ್ ಒಂದು ಸೂಚನೆಯನ್ನು ಕೂಡ ಒಂದು ಕಂಪನಿಗಳಿಗೆ, ಪೆಟ್ರೋಲಿಯಂ ಕಂಪನಿಗಳಿಗೆ ಈಗಾಗಲೇ ಕೊಟ್ಟಿರುವಂಥದ್ದು. ಸೋಮವಾರ ಮತ್ತೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಮುಖ್ಯವಾಗಿ ಹೈಕೋರ್ಟ್ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನೀವು ಓರ್ವ ಗ್ರಾಹಕ ನಿಮ್ಮ ಕಂಪನಿಯ ಆ ಗ್ಯಾಸನ್ನು ಬುಕ್ ಮಾಡಿದ್ರೆ ಆತ ಎಷ್ಟನೇ ತಾರೀಕಿಗೆ ಬುಕ್ ಮಾಡ್ದ, ಆತನಿಗೆ ನೀವು ಎಷ್ಟನೇ ತಾರೀಕಿಗೆ ಡೆಲಿವರಿ ಮಾಡಿದ್ರೆ, ಎಷ್ಟು ದಿನಗಳ ಅಂತರದಲ್ಲಿ ಗ್ಯಾಸನ್ನು ಡೆಲಿವರಿ ಮಾಡಿದ್ರೆ, ನಿಮ್ಮ ಬಳಿ ಎಷ್ಟು ಸದ್ಯಕ್ಕೆ ಗೋಡೌನ್ನಲ್ಲಿ ಶೇಖರಣೆ ಇದೆ, ನೀವು ಯಾವ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನನ್ನು ಮಾಡ್ತೀರಿ, ಯಾವೆಲ್ಲ ಕ್ರೈಟೀರಿಯಾಗಳನ್ನು ಬಳಸ್ಕೊಂಡು ನೀವು ಗ್ರಾಹಕರಿಗೆ ನಿಮ್ಮ ಗ್ಯಾಸನ್ನು ಮಾರಾಟವನ್ನು ಮಾಡ್ತಿದ್ದೀವಿ, ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನೀವು ಮಾಹಿತಿಯನ್ನು ಸೋಮವಾರದ ಒಳಗೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಸೊ ಹೀಗಾಗಿ ಹೈಕೋರ್ಟ್ನಲ್ಲಿ ಹೈಕೋರ್ಟೇ ಮುಂದೆ ನಿಂತು ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಏಜೆನ್ಸಿಗಳಿಗೆ ಮತ್ತು ಪೆಟ್ರೋಲಿಯಂ ಕಂಪನಿಗಳಿಗೆ ಕೇಳುವಂಥ ಸಂದರ್ಭದಲ್ಲಿ ಅದನ್ನು ಪಾರದರ್ಶಕವಾಗಿ ಕಂಪ್ನಿಗಳು ಹೈಕೋರ್ಟ್ಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಈ ಮಾಹಿತಿಗಳು ಹೊರಬಂದ ಬಳಿಕ ಇಲ್ಲಿ ಕಾಳಸಂತೆಯಲ್ಲಿ ಯಾವ ರೀತಿಯಾಗಿ ಇದು ಮಾರಾಟ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂಥ ಸಾಧ್ಯತೆ ಇದೆ ನವಿತಾ. ಯಾಕೆ ಅಂತಂದರೆ ಇಲ್ಲಿ ಕಮರ್ಷಿಯಲ್ ಗ್ಯಾಸನ್ನು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗ್ಯಾಸ್ ಸಿಗೋದಿಲ್ಲ. ಆದರೆ ಕಾಳಸಂತೆಯಲ್ಲಿ ಅದೇ ಗ್ಯಾಸ್ ನಮಗೆ 6,000 ರೂಪಾಯಿಗೆ ಸಿಗುತ್ತೆ ಅಂತಂದರೆ ಹಾಗಾದರೆ ಇಲ್ಲಿ ಗ್ಯಾಸ್ನ ಅಭಾವ ಇಲ್ಲ ಅಂತ ಅಲ್ಲ, ಆದರೆ ಕಾಳಸಂತೆಯಲ್ಲಿ ಡಿಮಾಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯಾಗಿರುವಂಥ ಕೆಲಸಗಳನ್ನು ಬ್ಯಾಕ್ ಎಂಡ್ನಿಂದ ಏಜೆನ್ಸಿಗಳಿರ್ಬೋದು ಅಥವಾ ಕಂಪನಿಗಳಿರ್ಬೋದು ಅಥವಾ ಮಧ್ಯವರ್ತಿಗಳಿರ್ಬೋದು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಶಯ ಮೂಡ್ತಾ ಇರುವಂಥದ್ದು ಸಹಜ. ಆದರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು ನವಿತಾ. ಓಕೆ, ಥ್ಯಾಂಕ್ ಯು ಆಶಿಕ್, ಡೀಟೇಲ್ಸ್.